ಸೌತೆಕಾಯಿ ತಂಬಳಿ ತುಂಬ ರುಚಿಯಾಗಿರೋದಲ್ಲದೆ ಬಹಳ ಆರೋಗ್ಯಕರ. ಬೇಸಿಗೆಯಲ್ಲಿ ಮಾಡೋ ತಂಪಾದ ತಂಬಳಿಗಳಲ್ಲಿ ಈ ಸೌತೆಕಾಯಿ ತಂಬಳಿನ ಮಾಡೋದು ತುಂಬಾ ಸುಲಭ. ನಮಸ್ಕಾರ ಎಲ್ರಿಗೂ, ಚಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ತಂಬಳಿ ಮಾಡೋದಕ್ಕೆ. ಇದರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಇದರ ತಿರುಳನ್ನು ಕೂಡ ನಾನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಒಂದು ಮಿಕ್ಸರ್ ಜಾರ್ ಅಥವಾ ಬ್ಲೆಂಡರ್ ತೊಗೊಂಡು ನಾವು ಕಟ್ ಮಾಡಿರೋ ಸೌತೆಕಾಯಿ ಇದೆಯಲ್ಲ, ಅದರಲ್ಲಿ ಅರ್ಧದಷ್ಟನ್ನು ನಾವು ಜಾರಿಗೆ ಹಾಕ್ಕೋಬೇಕು, ಇನ್ನರ್ಧ ಹಾಗೆ ಇಟ್ಕೋಬೇಕು. ಹಾಗೆ ಮತ್ತೆ ತಿರುಳನ್ನು ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ನಾವು ಗ್ರೈಂಡ್ ಮಾಡೋದಕ್ಕೆ ಹಾಕ್ಕೋಬೇಕು. ಇಲ್ಲಿ ಖಾರಕ್ಕೆ ನಾನು 2 ಹಸಿಮೆಣಸು ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು. 6ರಿಂದ 7 ಎಸಳು ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿನ ಕೂಡ ಕಟ್ ಮಾಡಿ ಸೇರಿಸ್ಕೋಬೇಕು. ಹಾಗೆ ಇಲ್ಲಿ ತೆಂಗಿನಕಾಯಿ ತುರಿ 1 ಚಿಕ್ಕ ಕಪ್ಪಲ್ಲಿ 1 ಕಪ್ ಹಾಕಿದ್ದೀನಿ ನಾನು. 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಹಾಗೆ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಇದಿಷ್ಟನ್ನು ಹಾಕ್ಕೊಳ್ಬೇಕು. ಎಳ್ಳನ್ನು ಹಾಕೋದ್ರಿಂದ ತಂಬಳಿ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಇನ್ನಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನಾವು ಇದನ್ನು ಹೀಗೆ ರುಬ್ಬಿರ್ತೀವಲ್ಲ, ಇದಕ್ಕೇನೆ ಅಗತ್ಯ ಇರುವಷ್ಟು ಉಪ್ಪು ಸೇರಿಸಿ ನಾವು ಚಟ್ನಿ ಥರ ಯೂಸ್ ಮಾಡಬಹುದು. ಸೌತೆಕಾಯಿ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ತಂಬಳಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ರುಬ್ಬಿರೋ ಮಿಶ್ರಣನ ಅಷ್ಟನ್ನು ಹಾಕ್ತಾ ಇದ್ದೀನಿ. ಈಗಲೇ ತುಂಬ ನೀರು ಹಾಕಬಾರ್ದು. ನಾನು ಜಾರ್ ತೊಳೆದಿರೋ ನೀರು ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ಸೇರಿಸ್ಬೇಕು. ಇಲ್ಲಿ ಮೊದಲು ನಾವು ಗಟ್ಟಿ ಮೊಸರನ್ನೇ ಸೇರಿಸ್ಕೋಬೇಕು, ಆಮೇಲೆ ನೀರು ಹಾಕಬೇಕು. ನಾನಿಲ್ಲಿ 2 ಕಪ್ ಮೊಸರು ಸೇರಿಸಿದ್ದೀನಿ. ಮೊಸರು ಹಾಕಿದ ಮೇಲೆ ನಾವು ಈ ರುಬ್ಬಿರೋ ಮಿಶ್ರಣ ಮತ್ತು ಮೊಸರನ್ನು ಮೊದಲು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರಲ್ಲಿ ಚಿಕ್ಕ ಚಿಕ್ಕ ಗಂಟಿರುತ್ತಲ್ಲ, ಅದೆಲ್ಲ ಉಳಿದೇ ಇರೋ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಬೇಕು. ನಾನಿಲ್ಲಿ 2 ಕಪ್ ನೀರು ಹಾಕ್ತಾ ಇದ್ದೀನಿ. ಸಾಕಾಗ್ತದೆ ಇದಕ್ಕೆ. ತಂಬಳಿ ತುಂಬ ತೆಳ್ಳಗಾದ್ರೂ ಚೆನ್ನಾಗಾಗೋದಿಲ್ಲ, ಹಾಗೆ ತುಂಬ ಗಟ್ಟಿನೂ ಇರಬಾರ್ದು. ಹಾಗಾಗಿ ನೀರು ಹಾಕೋವಾಗ ನೋಡಿಕೊಂಡು ಸೇರಿಸ್ಬೇಕು. ನೀರು ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಸೌತೆಕಾಯಿ ಕಟ್ ಮಾಡಿರೋದನ್ನು ನಾವು ಅರ್ಧ ಉಳಿಸ್ಕೊಂಡಿರ್ತೀವಲ್ಲ, ಅದನ್ನು ನಾವು ಈ ಟೈಮಲ್ಲಿ ಹಾಕ್ಕೋಬೇಕು. ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ತುಂಬ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆಗೆ ಸಾಸಿವೆ, ಜೀರಿಗೆ, ಇಂಗು ಮತ್ತು ಕರಿಬೇವನ್ನು ಹಾಕಿದ್ದೀನಿ ನಾನು. ಇದಿಷ್ಟನ್ನು ಹಾಕಿ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಬಹಳ ರುಚಿಯಾಗಿ ತಂಬಳಿ ರೆಡಿ ಆಯಿತು. ಸೌತೆಕಾಯಿನ ಅಷ್ಟನ್ನು ರುಬ್ಬಿ ಕೂಡ ಹಾಕ್ತಾರೆ, ಆದರೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಹೋಳುಗಳು ಸಿಗ್ತಾ ಇದ್ದರೆ ಊಟ ಮಾಡುವಾಗ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮೇಲ್ಗಡೆಯಿಂದ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ. ಇಷ್ಟ ಆದರೆ ತಂಬಳಿ ರೆಡಿ ಆಯಿತು. ಅನ್ನದ ಜೊತೆ ಅಂತೂ ತುಂಬ ಟೇಸ್ಟಿಯಾದ ತಂಬಳಿ ಇದು. ತುಂಬ ಬಿಸಿಲಿರುವಾಗ ಪ್ರತಿದಿನ ಬೇಳೆ ಮತ್ತು ಮಸಾಲೆ ಹಾಕಿರೋ ಸಾಂಬಾರನ್ನೇ ಮಾಡೋದಕ್ಕಿಂತ ಮಧ್ಯಾಹ್ನದ ಊಟಕ್ಕೆ ಈ ತಂಬಳಿಗಳನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.